स्वामेन इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देश तारिणे श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा कृष्ण कृष्ण हरे 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 राम 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 हरे हरे मुखं करोति वाक्चालं पंगुं लंघयते गिरिं यत्कृपाहं तमहं वन्दे श्रीगुरु दीनतारिणं परमानन्दमाधवं श्रीचैतन्यम् ईश्वरम्। ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆಯಾ? ಈ ದಿವಸ ಪಾನಿಹಟ್ಟಿ ಅನ್ನುವಂತಹ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಹಬ್ಬದ ಉತ್ಸವದ ಹಿಂದೆ ಇರುವಂತಹ ಒಬ್ಬ ಮಹಾನ್ ಭಕ್ತರ ಕತೆ. ಅವರ ಹೆಸರು ರಘುನಾಥ್ ದಾಸ್ ಗೋಸ್ವಾಮಿ ಅಂತ. ರಘುನಾಥ್ ದಾಸ್ ಗೋಸ್ವಾಮಿ ಅವರು ಸುಮಾರು 14ನೇ ಶತಮಾನದಲ್ಲಿ ಪಶ್ಚಿಮ ಬೆಂಗಾಲದಲ್ಲಿ ಅವರು ಪ್ರಕಟವಾಗಿದ್ದರು. ಮೂಲತಃ ಅವರ ನಿಜವಾದ ಸ್ವರೂಪ ವೈಕುಂಠ ಲೋಕದಲ್ಲಿ ಭಾನುಮತಿ ಅಂತ. ಭಗವಂತ ಶ್ರೀಕೃಷ್ಣ 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳು ಅವತರಿಸಿರಬೇಕಾದ್ರೆ ಅವ್ರ ಜೊತೆಯಲ್ಲಿ ಅನೇಕ ಭಕ್ತಾದಿಗಳು ಕೂಡ ಇಲ್ಲಿ ಪ್ರಕಟವಾದರು. ಹರಿಯ ನಾಮಸ್ಮರಣೆಯನ್ನು ಪ್ರಚಾರ ಮಾಡಲಿಕ್ಕೆ, ಅವರು ಕೃಷ್ಣನ ಲೀಲೆಗಳನ್ನು ವರ್ಣಿಸಲಿಕ್ಕೆ. ಮುಖ್ಯವಾಗಿ ಪಂಚತತ್ವ, ಶ್ರೀಕೃಷ್ಣ ಚೈತನ್ಯ, ನಿತ್ಯಾನಂದ, ಅದ್ವೈತ ಸ್ವಯಂ ಬಲರಾಮ, ಗದಾಧರ ಶ್ರೀಮತಿ ರಾಧಾರಾಣಿ, ಅದ್ವೈತಾಚಾರ್ಯ ಸದಾಶಿವ ಹಾಗೂ ಮಹಾವಿಷ್ಣು ಮಿಶ್ರನಾವತಾರ, ಹಾಗೂ ಶ್ರೀವಾಸ ಪಂಡಿತ, ನಾರದ ಮುನಿಗಳು, ಇದಲ್ಲದೆ ಅನೇಕ ದೇವಾನುದೇವತೆಗಳು ಹಾಗೂ ಗೋಲಕ ವೃಂದಾವನದಿಂದ ನಾನಾ ರೀತಿಯ ಗೋಪಿಕಾ ಸ್ತ್ರೀಯರು ಅವರು ಕೂಡ ಪ್ರಕಟವಾಗಿದ್ದರು. ಅಂದರೆ ಒಂದು ಗೋಪಿಯ ಹೆಸರು ಭಾನುಮತಿ ಅಂತ. ಅವರು ಪ್ರಕಟವಾಗಿದ್ದರು ರಘುನಾಥ್ ದಾಸ್ ಗೋಸ್ವಾಮಿಯಾಗಿ. ಇಲ್ಲಿ ಪ್ರಕಟವಾಗಿರಬೇಕಾದ್ರೆ ಒಂದು ಶ್ರೀಮಂತ ಪರಿವಾರ ಮಜುಮ್ದಾರ್ ಅಂತ, ಆ ಪರಿವಾರದಲ್ಲಿ ಅವರು ಜನಿಸಿದ್ರು. ಮಜುಮ್ದಾರ್ ಆ ಸಮಯದಲ್ಲಿ ಗೋವರ್ಧನ್ ಮಜುಮ್ದಾರ್ ಅಂತ. 500 ವರ್ಷಗಳ ಹಿಂದೆ ಹುಸೈನ್ ಶಾ ಅನ್ನುವಂತಹ ರಾಜ, ಬೆಂಗಾಲಕ್ಕೆ ರಾಜನಾಗಿದ್ದ. ಇವತ್ತೇನು ಪಶ್ಚಿಮ ಬೆಂಗಾಲ್ ಇದೆ, ಬಾಂಗ್ಲಾದೇಶದ, ಇದೆಲ್ಲದಕ್ಕೂ ದೊಡ್ಡ ರಾಜನಾಗಿದ್ದ. ಅದರಲ್ಲಿ ಒಂದು ಸಣ್ಣ ಗ್ರಾಮ, ಅದಕ್ಕೆ ಈ ಮಜುಮ್ದಾರ್ ಅವರು ಮಂತ್ರಿಗಳಾಗಿದ್ದರು. ಪ್ರತಿ ವರ್ಷ ಸುಮಾರು 12 ಲಕ್ಷ ತೆರಿಗೆಯನ್ನು ಕೊಡ್ತಾಯಿದ್ರು. ಆವಾಗ 12 ಲಕ್ಷ ಅಂದರೆ ಇವತ್ತು ಎಷ್ಟೋ ಕೋಟಿ. 16 ಲಕ್ಷ ಕಲೆಕ್ಷನ್ ಆಗ್ತಾಯಿತ್ತು, 12 ಲಕ್ಷ ಕೊಡ್ತಾಯಿದ್ರು ರಾಜನಿಗೆ. ಅಂದರೆ ಇನ್ನೂ 4 ಲಕ್ಷ ಅವ್ರಿಗೋಸ್ಕರ ಉಳಿತಾಯಿತ್ತು. ಅಂದರೆ ಸಮಯದಲ್ಲಿ ದೊಡ್ಡ ಶ್ರೀಮಂತ ಪರಿವಾರ ಅವ್ರದ್ದು. ನದಿಯ ತೀರದಲ್ಲಿ ದೊಡ್ಡ ಅರಮನೆ ಇತ್ತು. ಅಂತಹ ಒಂದು ಶ್ರೀಮಂತ ಪರಿವಾರದಲ್ಲಿ ಜನಿಸಿದವರು ರಘುನಾಥ್ ದಾಸ್ ಗೋಸ್ವಾಮಿ. ಅವರ ಕುಲಗುರು ಯದುನಂದ ಆಚಾರ್ಯ ಅಂತ. ಅವರು ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳಾದಂತಹ ಅದ್ವೈತಾಚಾರ್ಯರ ಶಿಷ್ಯಂದರು. ಆದ್ದರಿಂದ ರಘುನಾಥ್ ದಾಸ್ ಗೋಸ್ವಾಮಿ ಬಾಲ್ಯದಲ್ಲಿಯೇ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನು ಶ್ರವಣ ಮಾಡ್ತಾಯಿದ್ರು, ಕೃಷ್ಣ ಭಕ್ತಿ ಅಂತ ತಿಳ್ಕೊಂಡಿದ್ರು. ಸಣ್ಣ ಬಾಲಕನಾಗಿರ್ಬೇಕಾದ್ರೆ ಅವರ ಮನಸ್ಸಲ್ಲಿ ಚೈತನ್ಯ ಮಹಾಪ್ರಭುಗಳ ಜೊತೆ ಇರಬೇಕು ಅನ್ನೋಂಥ ಭಾವನೆ ಮೂಡಿತು. ಕ್ರಮೇಣವಾಗಿ ಸ್ವಲ್ಪ ದೊಡ್ಡವರಾದಾಗ ಯದುನಂದ ಆಚಾರ್ಯ ಅವರ ಕುಲಗುರು ಹರಿದಾಸ್ ಠಾಕೂರರಿಗೆ ಭೇಟಿ ಮಾಡಿಸ್ತಾರೆ. ಹರಿದಾಸ್ ಠಾಕೂರರು ಸ್ವಯಂ ಬ್ರಹ್ಮನೂ ಕೂಡ ಪ್ರಕಟವಾಗಿದ್ದ ಹರಿದಾಸ್ ಠಾಕೂರರಾಗಿ. ಅವರ ವಿಶೇಷತೆ ಅಂದರೆ ಅವರು ಪ್ರತಿನಿತ್ಯ 3 ಲಕ್ಷ ಬಾರಿ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಜಪಿಸ್ತಾ ಇದ್ರು.
ಅಂದರೆ ಚೈತನ್ಯ ಮಹಾಪ್ರಭು ಅವರಿಗೆ ನಾಮಾಚಾರ್ಯ ಅಂತ ಪದವಿ ಕೊಟ್ಟರು. ನಾಮಾಚಾರ್ಯ ಹರಿದಾಸ್ ಠಾಕೂರ ಅಂತ. ಸೊ ಯಾವಾಗ ರಘುನಾಥ್ ದಾಸ್ ಗೋಸ್ವಾಮಿ ಹರಿದಾಸ್ ಠಾಕೂರನ್ನ ಭೇಟಿ ಆಗ್ತಾರೆ, ಅವರ ದರ್ಶನದಿಂದ ಅವರಿಗೆ ಇನ್ನೂ ಅಧಿಕವಾಗಿ ಹರಿಭಕ್ತಿ ಮೇಲೆ ಆಸಕ್ತಿ ಜಾಸ್ತಿ ಆಯಿತು. ಹಾಗೂ ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಆಗಬೇಕು, ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳೇ ಇಷ್ಟೊಂದು ಇವರಲ್ಲಿ ಕೃಷ್ಣ ಭಕ್ತಿ ಇರಬೇಕಾದ್ರೆ, ಕೃಷ್ಣ ಪ್ರೇಮ ಇರಬೇಕಾದ್ರೆ ಮತ್ತು ಚೈತನ್ಯ ಮಹಾಪ್ರಭು ಎಷ್ಟಿರ್ಬೋದು ಅಂತ ಹೇಳಿ ಚೈತನ್ಯ ಮಹಾಪ್ರಭುನ ಭೇಟಿ ಆಗಬೇಕು ಅಂತ ತುಂಬ ಆಸಕ್ತಿ. 15 ವರ್ಷ ಆಗಿರಬೇಕಾದ್ರೆ ಚೈತನ್ಯ ಮಹಾಪ್ರಭು ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ಅವರು ಈ ಕಡೆ ಮಾಯಾಪುರದಿಂದ ಶಾಂತಿಪುರಕ್ಕೆ ಅಂತ ಬಂದಿರ್ತಾರೆ ಸಮೀಪ. ಸೊ ಆಗ 15 ವರ್ಷದ ಹುಡುಗ ರಘುನಾಥ್ ದಾಸ್ ಗೋಸ್ವಾಮಿ ಹೋಗಿ ಭೇಟಿ ಆಗ್ತಾರೆ. ಅವರ ಕುಲಗುರು ಯದುನಂದಾಚಾರ್ಯ ಕೂಡ ಕರ್ಕೊಂಡು ಹೋಗಿರ್ತಾರೆ. ಆಗ ಕರುಣೆ ತೋರಿಸಿ ಅಂತ ಹೇಳಿದಾಗ ಚೈತನ್ಯ ಮಹಾಪ್ರಭು ರಘುನಾಥ್ ದಾಸ್ ಗೋಸ್ವಾಮಿಗೆ ತಮ್ಮ ಪಾದಗಳ ಸ್ಪರ್ಶ ಮಾಡಿರ್ತಾರೆ. ಅವರ ಪಾದದ ಸ್ಪರ್ಶದಿಂದ ರಘುನಾಥ್ ದಾಸ್ ಗೋಸ್ವಾಮಿಯವರ ಮೈ ರೋಮಾಂಚನ ಆಗಿಬಿಡುತ್ತೆ. ಅವರಲ್ಲಿ ಕೃಷ್ಣ ಭಕ್ತಿ ಅನ್ನೋದು ಇನ್ನೂ ಜಾಸ್ತಿ ಅಧಿಕವಾಗಿ ಹರಿಲಿಕ್ಕೆ ಶುರು ಆಗುತ್ತೆ. ಕಣ್ಣಲ್ಲಿ ನೀರು ಬರೋಕ್ಕೆ ಶುರು ಆಗುತ್ತೆ. ಅವ್ರಿಗೆ ಸಮಸ್ತ ಈ ಜಗತ್ತು ಇದು ವ್ಯರ್ಥ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ 15 ವರ್ಷದ ಬಾಲಕನಿಗೆ. ಅದರಿಂದ ಈ ಪರಿವಾರ ಬೇಡ, ನಂಗೆ ಯಾರೂ ಬೇಕಾಗಿಲ್ಲ, ನಂಗೆ ಯಾವ ಚೈತನ್ಯ ಮಹಾಪ್ರಭುಗಳು ಇರಬೇಕು ಅಂಥೇಳಿ ಅವ್ರ ಮನಸ್ಸಿಗೆ ತೀವ್ರವಾಗಿ ಆಸಕ್ತಿಯಿಂದ ಮೂಡುತ್ತೆ. ಮತ್ತು ಅವ್ರಿಗೆ ಚೈತನ್ಯ ಮಹಾಪ್ರಭು ಹತ್ರ ಹೋಗಿ ಸೇರ್ಕೋಬೇಕು ಅಂಥೇಳಿ ಮನೆ ಬಿಟ್ಟು ಓಡೋಗ್ಬಿಡ್ತಾರೆ ಅವರು. ಆಗ ಚೈತನ್ಯ ಮಹಾಪ್ರಭು ವಾಪಸ್ ಪುರಿಗೆ ಹೋಗಿರ್ತಾರೆ, ಜಗನ್ನಾಥ ಪುರಿಗೆ ಹೋಗಿರ್ತಾರೆ. 15 ವರ್ಷದ ಬಾಲಕ ತಂದೆ ತಾಯಿ ಹೇಗೋ ಮತ್ತೆ ಪುನಃ ಒತ್ತಾಯದಿಂದ ವಾಪಸ್ ಎಳ್ಕೊಂಬರ್ತಾರೆ. ಹೀಗೆ ಒಂದು ಬಾರಿ ಓಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಎಷ್ಟೋ ಬಾರಿ ಓಡೋಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಮತ್ತೆ ಪುನಃ ಅವರ ತಂದೆ ತಾಯಿ ಅವನ್ನ ಎಳ್ಕೊಂಡು ವಾಪಸ್ ಬರ್ತಾ ಇರ್ತಾರೆ. ಮತ್ತು ಹಲವು ದಿವಸಗಳ ನಂತರ ಚೈತನ್ಯ ಮಹಾಪ್ರಭು ಮತ್ತೆ ಬಂದಿರ್ತಾರೆ. ಸಮೀಪದ ಊರ ಹತ್ರ ಬಂದಾಗ ತಿರ್ಗಾ ಅವನ ತಂದೆ ತಾಯಿನ ಬೇಡಿಕೊಂಡು ಹೇಗಾರು ಮಾಡಿ ನನಗೆ ಒಂದು ಅವಕಾಶ ಕೊಡಿ, ಭೇಟಿ ಆಗಬೇಕು ಅಂತ ಹೇಳಿ ಹೋಗಿ ಭೇಟಿ ಆಗ್ತಾರೆ. ಆಗಲಿ ರಘುನಾಥ್ ದಾಸ್ ಗೋಸ್ವಾಮಿ ಚೈತನ್ಯ ಮಹಾಪ್ರಭುಗಳನ್ನ ಪ್ರಾರ್ಥನೆ ಮಾಡ್ಕೋತಾರೆ, ನನಗೆ ಸಂಸಾರದ ಮೇಲೆ ಆಸಕ್ತಿ ಇಲ್ಲ, ದಯವಿಟ್ಟು ನನ್ನನ್ನು ನಿಮ್ಮ ಹತ್ರ ಕರ್ಕೊಂಬಿಡಿ ಅಂತ ಅವರು ಪ್ರಾರ್ಥನೆ ಮಾಡ್ಕೋತಾರೆ ರಘುನಾಥ್ ದಾಸ್ ಗೋಸ್ವಾಮಿ. ರಘುನಾಥ್ ದಾಸ್ ಗೋಸ್ವಾಮಿ ಅವರ ಈ ಪ್ರಾರ್ಥನೆ ಕೊಂಡು ಚೈತನ್ಯ ಮಹಾಪ್ರಭು ಅವರಿಗೆ ಹೇಳ್ತಾರೆ, ಇಂತಹ ವೈರಾಗ್ಯ ಒಳ್ಳೆಯದಲ್ಲ. ಯಾಕಂದರೆ ಕೆಲವರಿಗೆ ಆಗತ್ತೆ, ಹಂಗೆ ಅನಿಸುತ್ತೆ. ಹರೇ ಕೃಷ್ಣ. ಸ್ಮಶಾನ ವೈರಾಗ್ಯ ಅಂತ ಎಲ್ಲೋ ಕೆಲವೊಮ್ಮೆ ಮನಸ್ಸಿಗೆ ದುಃಖ ಆದಾಗ ಸಂಸಾರ ಬೇಡ ಅಂತ ಹೇಳಿ ಮಠಕ್ಕೆ ಹೋಗಿ ಸೇರ್ಕೋಬೇಕು ಅಂತ ಇರ್ತಾರೆ. ಆದರೆ ಅದು ನಿಜವಾದಂತಹ ಭಕ್ತಿ ಅಲ್ಲ. ಅದು ಏನೋ ದುಃಖ ಆಗಿರಬೇಕಾದ್ರೆ ಆಗ ಮನಸ್ಸಿಗೆ ಬರುತ್ತೆ ಅದು. ಮತ್ತು ಸ್ವಲ್ಪ ದಿವಸ ಆದಮೇಲೆ ಅವರಿಗೆ ಆಧ್ಯಾತ್ಮಿಕ ಅಷ್ಟು ಆಸಕ್ತಿ ಇರೋದಿಲ್ಲ, ತಿರ್ಗಾ ವಾಪಸ್ ಸಂಸಾರಕ್ಕೆ ಹೋಗಬೇಕು ಅಂತ ಆಸಕ್ತಿ ಬೆಳೆಸ್ಕೊತಾರೆ. ಆದ್ದರಿಂದ ಭಕ್ತಿ ಅನ್ನೋದು ಇದ್ದಕ್ಕಿದ್ದ ಹಾಗೆ ಓಡೋಗೋದು ಕೆಲಸ ಅಲ್ಲ. ಅದು ಭಕ್ತಿ ಅನ್ನೋದು ಜ್ಞಾನದಿಂದ ವೈರಾಗ್ಯ ಬೆಳೆಸ್ಕೊಂಡು ಪ್ರೀತಿ ಬೆಳೆಸ್ಕೊಂಡು ಮಾಡುವಂತಹ ಕೆಲಸ. ಆದ್ದರಿಂದ ಚೈತನ್ಯ ಮಹಾಪ್ರಭುಗಳು ಉಪದೇಶ ಮಾಡ್ತಾರೆ, ಮರ್ಕಟ ವೈರಾಗ್ಯನ ಕರಲೋಕ ದೇಖನ ಯಥಾಯೋಗ್ಯ ವಿಷಯ ಭುಂಜಾನಾಸಕ್ತಹನ. ಸುಮ್ಮನೆ ತೋರಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಮರ್ಕಟ ವೈರಾಗ್ಯದ ಪ್ರದರ್ಶನ ಬೇಡ ಹೇ ರಘುನಾಥ್ ದಾಸ. ಸದ್ಯಕ್ಕೆ ನೀನು ಸಂಸಾರದಲ್ಲೇ ಇರು, ಏನೆಲ್ಲ ಕೆಲಸಗಳಿದೆ ಕರ್ತವ್ಯಗಳಿದೆ ಅದನ್ನು ಮಾಡು, ಕ್ರಮೇಣವಾಗಿ ಇದರ ಮೇಲೆ ವೈರಾಗ್ಯ ಬೆಳೆಸ್ಕೊಂಡು ಬರಬಹುದು ಅಂತ ಹೇಳ್ತಾರೆ. ಸೊ ಹೀಗೆ ಉಪದೇಶ ಕೇಳಿದ ನಂತರ ಅವರು ಸರಿ ಚೈತನ್ಯ ಮಹಾಪ್ರಭುಗಳ ಆದೇಶ ಹೀಗಿದೆ ಅಂತ ಹೇಳಿ ವಾಪಸ್ ಅವ್ರ ಮನೆಗೆ ಹೋಗ್ತಾರೆ. ಮನೆಯಲ್ಲಿ ಎಲ್ಲ ಚಟುವಟಿಕೆಗಳು ಚೆನ್ನಾಗಿ ಮಾಡ್ತಾ ಇರ್ತಾರೆ. ಅವರ ತಂದೆ ಏನು ತೆರಿಗೆ ಸಂಗ್ರಹ ಮಾಡ್ತಾ ಇರ್ತಾರೆ, ಅವರು ಕೂಡ ಸೇರಿಕೊಂಡು ತೆರಿಗೆ ಸಂಗ್ರಹ ಮಾಡೋದು, ರಾಜನಿಗೆ ಒಪ್ಪಿಸೋದು ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಹಾಗೆ ತಂದೆ ತಾಯಿ ಕೂಡ ಈ ಹುಡುಗ ಮತ್ತೆ ಮನೆ ಬಿಟ್ಟು ಓಡೋಗಬಾರ್ದು ಅಂತ ಹೇಳಿ ಅಲ್ಲಿ ಸುಂದರವಾದಂಥದ್ದು ಹುಡುಗಿನ ಕೊಟ್ಟು ಮದುವೆ ಮಾಡಿಸ್ತಾರೆ. ಅದರಿಂದ ಅವರ ನಂಬಿಕೆ ಏನು, ಒಳ್ಳೆಯ ಹೆಂಡತಿ ಇದ್ದರೆ, ಸುಂದರದ ಹೆಂಡತಿ ಇದ್ದರೆ ಎಲ್ಲ ಐಶ್ವರ್ಯ ಇದೆ ಮತ್ತು ಹುಡುಗ ಓಡೋಗೋದಲ್ಲ ಅಂತ ಹೇಳಿ ಮದುವೆ ಮಾಡಿಸ್ತಾರೆ. ಆದರೆ ರಘುನಾಥ್ ದಾಸ್ ಗೋಸ್ವಾಮಿ ಅವನ ಹೆಂಡತಿ ನೋಡೋದೇ ಇಲ್ಲ. ಅವನ ಮನೆ ಆಚೆ ಹೋಗಿ ಮಲ್ಕೋತಾ ಇದ್ದ ಅವನು.
ಚೈತನ್ಯ ಮಹಾಪ್ರಭು ಹೇಳಿದರು, ಆದರೂ ಕೂಡ ಅವನ ಮನಸ್ಸು ತಾಳ್ತಾ ಇಲ್ಲ. ನಾವು ಹೋಗಬೇಕು ಅಂತ ತಿರ್ಗಾ ಅವನು ಓಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆ, ರಾತ್ರಿ ಓಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆ. ಅದರಿಂದ ಅವ್ರ ತಂದೆ ಒಂದು 11 ಜನ ಸೆಕ್ಯೂರಿಟಿಗಳನ್ನ ಇಟ್ಟಿರ್ತಾರೆ, ಕಾವಲ್ಗಾರು. ಮಗ ಓಡೋಗ್ಬಿಟ್ರೆ ಅವನ ಕಾವಲು ಕಾಯಬೇಕು ಅಂತ 11 ಜನ ಇಟ್ಟಿರ್ತಾರೆ, ಹಗಲು ರಾತ್ರಿ ಸೆಕ್ಯೂರಿಟಿ ಅವನಿಗೆ. ಅವನ ತಾಯಿ ಹೇಳ್ತಾಳೆ, ನನ್ನ ಮಗ ಯಾಕೋ ಹುಚ್ಚ ಆಗ್ಬಿಟ್ಟಿದ್ದಾನೆ, ಅವನ ಹಗ್ಗ ಕಟ್ಟಾಕ್ಬಿಟ್ರೆ ಒಳ್ಳೆಯದು, ಯಾಕೆ ಹಿಂಗೆಲ್ಲ ಅಂತ. ತಂದೆ ಹೇಳ್ತಾರೆ, ಇಷ್ಟೊಂದು ಐಶ್ವರ್ಯ, ಚಿನ್ನದ ನಾಣ್ಯಗಳ ದೋಣಿ ಇರ್ತಾಯಿತ್ತು ಅವ್ರ ಹತ್ರ, ಇಷ್ಟು ಐಶ್ವರ್ಯ ಇದೆ, ಅಷ್ಟು ಸುಂದರವಾದ ಹೆಂಡತಿ ಇದ್ದಾಳೆ, ಇದಿದ್ದರೂ ಕೂಡ ಓಡೋಗೋಂಥವನ್ನ ಈ ಸಾಧಾರಣ ಹಗ್ಗ ಹೇಗೆ ಕಟ್ಟಾಕ್ಲಿಕ್ಕೆ ಸಾಧ್ಯ? ಅದು ಅಸಾಧ್ಯವಾದಂತಹದ್ದು. ಯಾರಿಗೆ ಚೈತನ್ಯ ಮಹಾಪ್ರಭುಗಳ ಕೃಪೆ ಸಿಕ್ಕಿದೆ ಅವರು ಸಂಸಾರದಲ್ಲಿ ಜಾಸ್ತಿ ಸಮಯ ಉಳಿಯೋದಿಲ್ಲ ಅಂತ ತಂದೆ ಉಪದೇಶ ಮಾಡ್ತಾರೆ. ಆದರೂ ಕೂಡ ಕಾವಲುಗಾರ ಮುಖಾಂತರ ಸದಾ ಕಾಯ್ತಾ ಇರ್ತಾರೆ. ಹೀಗೆ 1 ವರ್ಷ ಆಗತ್ತೆ. ಅವರ ಮನಸ್ಸಲ್ಲಿ ಅವರು ಕೊರಗ್ತಾ ಇದ್ದಾರೆ, ನಾನು ಯಾವಾಗ ಚೈತನ್ಯ ಮಹಾಪ್ರಭುಗೆ ಸೇರ್ಕೋತೀನಿ, ಈ ಸಂಸಾರನ ಹೆಂಗೆ ಬಿಟ್ಟು ನಾನು ಓಡೋಗಬೇಕು ಅಂತ ಸತತವಾಗಿ ಪ್ರಯತ್ನ ಮಾಡ್ತಾಯಿದ್ರು. ಅದು ಯಾವಾಗಲೂ ಕೂಡ ಕಾವಲುಗಾರ ಹಿಡ್ಕೊಂಡು ವಾಪಸ್ ಬರೋರು. 1 ವರ್ಷದ ನಂತರ ನಿತ್ಯಾನಂದ ಪ್ರಭು ಅಂದರೆ ಸ್ವಯಂ ಬಲರಾಮ ಅವರು ಪಾನಿಹಟ್ಟಿ ಅನ್ನೋ ಒಂದು ಊರಿಗೆ ಬರ್ತಾರೆ. ಅದು ಇವತ್ತು ಕಲ್ಕತ್ತಾಯಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿತ್ತು. ಸೊ ಇವರ ಮನೆ ಕೂಡ ಅಲ್ಲಿಂದ ಸ್ವಲ್ಪ ಸಮೀಪ ಇತ್ತು. ಅದರಿಂದ ಅವ್ರ ತಂದೆನ ಕೇಳ್ಕೊಂಬಿಟ್ಟು, ನಾನು ಹೋಗಿ ನಿತ್ಯಾನಂದ ಪ್ರಭುನ ಭೇಟಿ ಆಗಬೇಕು ಅಂತ ಹೇಳಿ ಕೇಳ್ಕೊತಾರೆ. ಆಯಿತು ಅಂತ ಹೇಳಿ ಎಲ್ಲ ಕಾವಲುಗಾರರ ಜೊತೆಯಲ್ಲಿ ಕಳಿಸ್ಕೊಡ್ತಾರೆ. ಸೊ ನಿತ್ಯಾನಂದ ಪ್ರಭು ಏನು ಮಾಡೋದು, ಎಲ್ಲ ಕಾವಲುಗಾರರು ಸುತ್ತಮುತ್ತ ಇದ್ದಾರೆ, ಹಿಂಗೆಲ್ಲ ಕಾವಲುಗಾರರು ಇಟ್ಕೊಂಡು ಹೇಗೆ ನಿತ್ಯಾನಂದ ಪ್ರಭುಗಳು ಮುಂದೆ ಹೋಗೋದು ಅಲ್ವಾ? ಹಂಗೆ ದೊಡ್ಡ ಸ್ವಾಮೀಜಿ ಹತ್ರ ಹೋಗಬೇಕಾದ್ರೆ ನಾವು ನಮ್ರ ಭಾವನೆಯಿಂದ ಹೋಗಬೇಕು. ಸುತ್ತಮುತ್ತ ಸೆಕ್ಯೂರಿಟಿಯವ್ರನ್ನ ಕರ್ಕೊಂಡು ಹೋದರೆ ಏನೋ ದೊಡ್ಡ ದಂಬಾಚಾರ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಅವ್ರಿಗೆ ತುಂಬ ನಾಚಿಕೆಯಿಂದ ಎಲ್ಲ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ನಿತ್ಯಾನಂದ ಪ್ರಭು ಇದೇ ರೀತಿ ಪ್ರವಚನ ಕೊಡ್ತಾರೆ, ಅನೇಕ ಭಕ್ತಾದಿಗಳು ಬಂದು ಪ್ರವಚನ ಕೊಡ್ತಾರೆ. ನಿತ್ಯಾನಂದ ಪ್ರಭು ಕೀರ್ತನೆ ನಡೀತಾ ಇರುತ್ತೆ. ಆಗ ರಘುನಾಥ ದಾಸ್ ಸ್ವಾಮಿ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆಗ ಯಾರೋ ಒಬ್ಬರು ಭಕ್ತಾದಿಗಳು ಕೇಳ್ತಾರೆ ನಿತ್ಯಾನಂದ ಪ್ರಭುಗಳಿಗೆ, ಪ್ರಭು ಅಲ್ಲಿ ನೋಡಿ ದೂರದಲ್ಲಿ ರಘುನಾಥ ದಾಸ್ ಗೋಸ್ವಾಮಿ ಅಲ್ಲಿಂದ ನಿಮಗೆ ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತ. ಸೊ ಯಾವಾಗ ನಿತ್ಯಾನಂದ ಪ್ರಭು ನೋಡ್ತಾರೆ ರಘುನಾಥ ದಾಸ್ ಗೋಸ್ವಾಮಿ ಅಲ್ಲಿ ದೂರದಲ್ಲಿ ನಮಸ್ಕಾರ ಮಾಡ್ತಾ ಇರ್ತಾನೆ, ಹೇಳ್ತಾರೆ, ಏ ಕಳ್ಳ ಬಾಯ್ಲಿ ಓಡ್ ಬಾಯ್ಲಿ ಅಂತ. ಅವನು ಹೋಗೋದಿಲ್ಲ. ಮತ್ತು ಅವರು ತನ್ನ ಭಕ್ತರನ್ನು ಕರ್ಸ್ಕೊಂಬರ್ತಾರೆ. ಕರ್ಸ್ಕೊಂಬಂದು ಹೇಳ್ತಾರೆ, ಕಳ್ಳ ದೂರದಲ್ಲಿ ನಿಂತ್ಕೊಂಡು ನಮಸ್ಕಾರ ಮಾಡ್ತಾ ಇದೆಯಾ, ಆಶ್ವಾದ ಪಡ್ಕೋಬೇಕು ಅಂತಿದೆಯಾ, ಬರೀ ದೂರದಿಂದ ನಮಸ್ಕಾರ ಮಾಡ್ತಿದ್ಯಾ ಬಾಯಿಲಿ ಅಂತ ಹೇಳಿ ಅವನ್ನ ಕರೆದ್ಬಿಟ್ಟು ಅವನ ತಲೆ ಮೇಲೆ ತಮ್ಮ ಪಾದಗಳನ್ನು ಇಡ್ತಾರೆ ನಿತ್ಯಾನಂದ ಪ್ರಭು. ಮತ್ತು ಹೇಳ್ತಾರೆ, ನಿಮಗೆ ಭಕ್ತಿ ಮಾಡಬೇಕು ಅಂತ ಆಸಕ್ತಿ ಇದೆ, ಚೈತನ್ಯ ಮಹಾಪ್ರಭುಗಳ ಹತ್ರ ಹೋಗಬೇಕು ಅಂತ ಆಸಕ್ತಿ ಇದೆ, ಅದೇ ನಾನು ಭೇಟಿಯಾಗಿ ನೀನು ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಅಂತ. ಅಂದರೆ ಇದರ ಅರ್ಥ ನಿತ್ಯಾನಂದ ಪ್ರಭು ಗುರುಗಳ ಪ್ರತಿರೂಪ, ಕೃಷ್ಣ ಭಗವಂತ. ಕೃಷ್ಣ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಗುರುಗಳ ಕೃಪೆ ಇರಬೇಕು. ಗುರುಗಳ ಕೃಪೆ ಇಲ್ಲದೆ ನಾವು ಕೃಷ್ಣನ ಪಡಿತೀವಿ ಅಂದರೆ ಆಗೋದಿಲ್ಲ. ಅನೇಕರು ಭಕ್ತರು, ನಾನು ಕೃಷ್ಣನ ನಾಮಸ್ಮರಣೆ ಮಾಡ್ತೀನಿ, ಜಪ ಮಾಡ್ತೀನಿ, ನಾನು ಭಗವದ್ಗೀತಾ ಓದ್ಕೋತೀನಿ, ನಾನು ಯಾರ ಸಂಘ ಬೇಕಾಗಿಲ್ಲ, ಭಕ್ತರ ಸಂಘ ಮಾಡೋದಿಲ್ಲ, ಗುರುಗಳು ಬೇಕಾಗಿಲ್ಲ ಅಂತ ಅಂದ್ಕೋತಾರೆ. ಆದರೆ ಅಂಥವ್ರಿಗೆ ಭಗವಂತ ಪ್ರಾಪ್ತಿ ಆಗೋದಿಲ್ಲ. ಭಕ್ತರ ಸಂಘದಲ್ಲಿ ಮಾತ್ರ ಭಕ್ತಿಯ ಹಂತಗಳಲ್ಲಿ ಮೊದಲು ಶ್ರದ್ಧೆ ನಂತರ ಸಾಧು ಸಂಘದಲ್ಲಿ ಭಜನ ಕ್ರಿಯೆ ನಂತರ ಅನರ್ಥ ನಿವೃತ್ತಿ ಆದಮೇಲೆ ರುಚಿ ಆದಮೇಲೆ ನಿಷ್ಠ ಆದಮೇಲೆ ಆಸಕ್ತಿ ಆದಮೇಲೆ ಭಾವ, ಅದಾದ ನಂತರ ಪ್ರೇಮ. ಸೊ ಹೀಗೆ ಭಕ್ತಿಯಲ್ಲಿ ಹಂತಗಳಿದೆ. ಅದರಲ್ಲಿ ಮೊದಲು ಬರೋದೇ ಶ್ರದ್ಧೆ ಹಾಗೂ ಸಾಧು ಸಂಘ. ಯಾರಿಗೆ ಭಕ್ತಿಯಲ್ಲಿ ಮುಂದುವರಿಬೇಕು ಅಂತಿದೆ ಅವರಿಗೆ ಭಕ್ತರ ಸಂಘ ಮಾಡಬೇಕು ಅಂತ ಆಸಕ್ತಿ ಇರಬೇಕು. ಅನೇಕ ಜನ ಹೇಳ್ತಾರೆ, ನನಗೆ ತುಂಬ ಜನರಿದೆ, ನಂಗೆ ಬರೋಕ್ಕೆ ಇಷ್ಟ ಆಗಲ್ಲ, ಒಬ್ಬಂಟಿಯಾಗಿ ಬರ್ತೀನಿ, ಧ್ಯಾನ ಮಾಡ್ತೀನಿ ಕೂತ್ಕೊಂಡು. ಭಗವಂತನ ಮುಂದೆ ಬಂದಾಗ ಧ್ಯಾನ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಭಗವಂತನ ಮುಂದೆ ಬಂದಾಗ ಖುಷಿಯಿಂದ ಚಪ್ಪಾಳೆ ತಟ್ಟುತ್ತಾ ನೃತ್ಯ ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವಂತ ಸ್ವಯಂ ಹೇಳಿದ್ದಾನೆ, ನಾಹಂ ತಿಷ್ಠಾಮಿ ವೈಕುಂಠೆ ನಾ ಯೋಗಿನೋ ಹೃದಯೇಶುವ ಯತ್ರ ಗಾಯಂತಿ ಮದ್ಭಕ್ತಃ ತತ್ರ ತಿಷ್ಠಾಮಿ ನಾರದ. ನಾನು ಎಲ್ಲೋ ಯೋಗಿಗಳು ಹಿಮಾಲಯದಲ್ಲಿ ಅಥವಾ ಸಮುದ್ರ ಒಳಗಡೆ ತಪಸ್ಸೆ ಮಾಡ್ತಾ ಅಲ್ಲೂ ನಾ ಇರೋದಿಲ್ಲ, ಅದು ವೈಕುಂಠ ಲೋಕದಲ್ಲಿ ಇರೋದಿಲ್ಲ. ಯತ್ರ ಗಾಯಂತಿ ಮದ್ಭಕ್ತಃ,
ಎಲ್ಲಿ ಭಕ್ತಾದಿಗಳು ನನ್ನ ಕೀರ್ತನೆ ಮಾಡಿ ಜೊತೆ ಕೂಡಿ ಕೀರ್ತನೆ ಮಾಡ್ತಾರೋ, ಭಕ್ತಾದಿಗಳು ಅಂದರೆ ಎಲ್ಲಿ ನಮ್ಮ ಪರಿವಾರದವ್ರು ಮಾತ್ರ, ಅಥವಾ ಬರೀ ಶ್ರೀಮಂತರು ಮಾತ್ರ, ಅಥವಾ ಭಾರತೀಯರು ಮಾತ್ರ. ಸೊ ಹೀಗೆ ಜಾತಿ ಮತಗಳಿಂದ ಸೇರಿಕೊಂಡು ಮಾಡಿದ್ರೆ ಆಗೋದಿಲ್ಲ. ಎಲ್ಲರೂ ಭಗವಂತನ ಮಕ್ಕಳು. ಅರೆ ನಾವು ಜಾತಿಗಳು, ನಾವು ಕಪ್ಪಗಿದ್ದೀವಿ, ಇವ್ರು ಬೆಳ್ಳಕ್ಕಿದ್ದಾರೆ, ನಾವು ಇವ್ರ ಜೊತೆ ಸೇರೋದಿಲ್ಲ, ಇವ್ರು ಶ್ರೀಮಂತರು, ನಾವು ಬಡವರು, ಅಥವಾ ಈ ಭಾಷೆಯವರು, ಇವ್ರು ತೆಲುಗು ಅವರು, ಇವ್ರು ಕನ್ನಡದವರು, ತಮಿಳವರು, ಹೀಗೆಲ್ಲ ನಾವು ಭೇದ ಮಾಡಿಕೊಂಡು ಗುಂಪು ಮಾಡ್ಕೊಂಡು ಭಕ್ತಿ ಮಾಡಿದ್ರೆ ಭಗವಂತ ಅದನ್ನು ಸ್ವೀಕಾರ ಮಾಡೋದಿಲ್ಲ. ಭಗವಂತನಿಗೆ ಎಲ್ಲರೂ ಮಕ್ಕಳೇ. ಪ್ರಾಣಿ ಪಕ್ಷಿ ಗಿಡ ಮರ ಸರ್ವ ಯೋನೀಶು ಕೌಂತೆಯ ಅಹಂ ಬೀಜ ಪ್ರಕೃತ. ಎಲ್ಲ ಜೀವರಾಶಿಗಳಿಗೆ ನಾನೇ ತಂದೆ ಎಂದು ಕೃಷ್ಣ ಘೋಷಣೆ ಮಾಡ್ತಾನೆ. ಆದ್ದರಿಂದ ಭಕ್ತಿ ಅನ್ನೋದು ಯಾವಾಗ ನಾವು ಈ ದೇಹದ ಚಿಂತನೆಗಳಿಂದ ಮುಕ್ತರಾಗಿ ಒಗ್ಗಟ್ಟಾಗಿ ಜಾತಿ ಮತ ಭೇದ ಇದೆಲ್ಲ ಬಿಟ್ಟು ಒಗ್ಗಟ್ಟಾಗಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸ್ತೀವೋ ಆಗ ಭಗವಂತ ಅಂತಹ ಜಾಗದಲ್ಲಿ ಅಂತಹ ಭಕ್ತರಿಗೆ ಪ್ರಕಟವಾಗ್ತಾನೆ. ಸೊ ಹೀಗೆ ನಿತ್ಯಾನಂದ ಪ್ರಭುಗಳು ಕೃಪೆ ಕೊಡ್ತಾರೆ ಅಂತ ಹೇಳ್ತಾರೆ. ನೀನು ಕಳ್ಳನಾಗಿ ಸೀದಾ ಚೈತನ್ಯ ಮಹಾಪ್ರಭುಗಳಿಗೆ ಪ್ರಯತ್ನ ಮಾಡಿದೆ, ಅದಕ್ಕೋಸ್ಕರ ನಿನಗೆ ಶಿಕ್ಷೆ ಆಗಬೇಕು, ನಿಮಗೆ ದೊಡ್ಡ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ. ರಘುನಾಥ್ ದಾಸ್ಗೋಸ್ಕರ ಹೇಳ್ತಾರೆ, ಆಯಿತು ಏನು ಶಿಕ್ಷೆ ಕೊಡ್ತೀರಾ, ನಾನು ಒಪ್ಕೋತೀನಿ ಅಂತ. ನೀನು ಇಲ್ಲಿರೋ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯ ಅನ್ನದಾನ ಮಾಡಿಸ್ಬೇಕು. ಅವಲಕ್ಕಿ ಹಾಗೂ ಮೊಸರಿನಿಂದ ನಾನಾ ರೀತಿಯ ತಿಂಡಿಗಳನ್ನು ಮಾಡಿ ಎಲ್ಲ ಊರಿಗೆ, ನೀನು ದೊಡ್ಡ ಶ್ರೀಮಂತ, ಎಲ್ಲರೂ ಕೂಡ ಅನ್ನದಾನ ಮಾಡಬೇಕು ಅಂತ. ರಘುನಾಥ್ ದಾಸ್ ಗೋಸ್ವಾಮಿಗೆ ತುಂಬ ಖುಷಿಯಾಗ್ಬಿಡುತ್ತೆ. ಎಂತಹ ಒಂದು ಶಿಕ್ಷೆ ಇದು, ಸಮಸ್ತ ಊರಿಗೆ ಅನ್ನದಾನ ಮಾಡಬೇಕು, ಅದು ನಿತ್ಯಾನಂದ ಪ್ರಭುಗಳ ಆದೇಶಾನುಸಾರ ಅಂತ ಹೇಳಿ ತುರಂತವಾಗಿ ತನ್ನೆಲ್ಲ ಸೇವಕರಿಗೆ ಹೇಳಿಬಿಟ್ಟು ದೊಡ್ಡ ಎಲ್ಲರನ್ನೂ ಕರೆಸ್ತಾನೆ. ಸುದ್ದಿ ಹಬ್ಬಿಡುತ್ತೆ, ಈ ಥರ ರಘುನಾಥ್ ದಾಸ್ ಗೋಸ್ವಾಮಿ ಎಲ್ರಿಗೂ ಅನ್ನದಾನ ಮಾಡ್ತಾ ಇದ್ದಾನೆ ಅಂಥೇಳಿ. ಸೊ ಊರಲ್ಲಿ ಏನೆಲ್ಲ ಅವಲಕ್ಕಿ ಇದೆ ಎಲ್ಲ ಅವಲಕ್ಕಿ ತರ್ತಾರೆ, ಮೊಸರೆಲ್ಲ ತರ್ತಾರೆ. ಅವಲಕ್ಕಿ ಮೊಸರು, ಅದಕ್ಕೆ ಬಾಳೆಹಣ್ಣು, ಏಲಕ್ಕಿ, ಮಾವಿನ ಹಣ್ಣು ಎಲ್ಲ ಮಿಶ್ರಣ ಮಾಡಿ, ಇದು ಬೇಸಿಗೆಯಲ್ಲಿ ಜ್ಯೇಷ್ಠ ಮಾಸ, ಬೇಸಿಗೆಯಲ್ಲಿ ಅವಲಕ್ಕಿ ಮೊಸರು ತಿಂದರೆ ದೇಹಕ್ಕೆ ತುಂಬ ತಂಪು ಕೊಡುತ್ತೆ. ಸೊ ಹೀಗೆ ದೊಡ್ಡ ಔತಣ, ದೊಡ್ಡ ದೊಡ್ಡ ಮಡಿಕೆಗಳಿ, ಸಾವಿರಾರು ಜನ, ಲಕ್ಷಾಂತರ ಜನ, ಎಲ್ಲ ಊರು ಜನ, ಪಾನಿಹಟ್ಟಿ ಅಂತ ಊರಿನ ಎಲ್ಲ ಜನ ಓಡಿ ಬರ್ತಾರೆ. ಅಲ್ಲಿ ಸಮೀಪದಲ್ಲಿ ಗಂಗಾ ನದಿ ಹರಿತಾ ಇರುತ್ತೆ. ಎಲ್ಲರಿಗೂ ದೊಡ್ಡ ದೊಡ್ಡ ಮಡಿಕೆಗಳು, ಎರಡು ಕೈಯಲ್ಲಿ 2 ಮಡಿಕೆಗಳು, ಎಲ್ಲದರೂ ಕೂಡ ಅವಲಕ್ಕಿ, ಅನ್ನದಾನ, ಬೇರೆ ಬೇರೆ ಸಿಹಿ ತಿಂಡಿಗಳೆಲ್ಲ ಮಾಡಿ ವಿತರಣೆ ಮಾಡ್ತಾ ಇರ್ತಾರೆ. ಜನಕ್ಕೆ ಹಬ್ಬಿ ಪಾನಿಹಟ್ಟಿ ಪಕ್ಕದೂರು ಎಲ್ಲ ಕಡೆ ಹರಡುತ್ತೆ. ಸೊ ಎಷ್ಟು ಜನ, ಲಕ್ಷಾಂತರ ಜನ ಬರ್ತಾರೆ. ನೆಲದ ಮೇಲೆ ನದಿ ಒಳಗಡೆ ಎಲ್ಲ ಕೂಡ ಜನ ನಿಂತ್ಕೊಂಡು ಅವರೆಲ್ಲರೂ ಕೂಡ ಈ ಒಂದು ದಾಸೋಹವನ್ನು ಸ್ವೀಕಾರ ಮಾಡ್ತಾರೆ. ನಿತ್ಯಾನಂದ ಪ್ರಭುಗಳಿಗೆ ನೋಡಿ ತುಂಬ ಖುಷಿ ಆಗುತ್ತೆ. ರಘುನಾಥ್ ದಾಸ್ ಗೋಸ್ವಾಮಿ ತನ್ನ ಐಶ್ವರ್ಯವನ್ನು ಹೇಗೆ ಸದುಪಯೋಗ ಪಡಿಸ್ಕೋತಾ ಇದ್ದಾನೆ. ಐಶ್ವರ್ಯದ ಸದುಪಯೋಗ ಹೇಗೆ? ಭಕ್ತರ ಸೇವೆಗೋಸ್ಕರ. ಜನರು ಹಣ ಸಂಗ್ರಹ ಮಾಡೋದು ತಪ್ಪೇನಿಲ್ಲ, ಆದರೆ ಹಣ ಸಂಗ್ರಹ ಮಾಡಿ ತನ್ನ ಇಂದ್ರಿಯ ತೃಪ್ತಿಗೋಸ್ಕರ, ನನಗೆ ದೊಡ್ಡ ಮನೆ ಬೇಕು, ಸೈಟ್ಗಳು ಬೇಕು, ಎಲ್ಲ ಕಡೆ ಏನೋ ಸೈಟ್ಗಳಿರಬೇಕು, ಪ್ಲಾಟ್ಗಳಿರಬೇಕು, ಮೊಬೈಲ್ ಇರಬೇಕು, ಕಾಲಿರಬೇಕು ಅಂತ ಖರ್ಚು ಮಾಡಿದ್ರೆ ಅದು ಭಗವಂತ ಮೆಚ್ಚೋದಿಲ್ಲ. ಹಾಗಂತ ಮಾಡಬಾರ್ದು ಅಂತಿಲ್ಲ, ಮಾಡಿ ಅದ್ರ ಜೊತೆಯಲ್ಲಿ ಎಷ್ಟು ನೀವು ನಿಮಗೋಸ್ಕರ ಖರ್ಚು ಮಾಡ್ಕೋತೀರಾ ಅಷ್ಟೇ ಪಟ್ಟು ನೀವು ಇನ್ನೊಬ್ಬರಿಗೋಸ್ಕರ ಖರ್ಚು ಮಾಡಬೇಕು. ಇದಂ ಶರೀರಂ ಪರೋಪಕಾರಂ. ಈ ಮನುಷ್ಯ ಜನ್ಮ ಇರುವುದೇ ಪರರ ಒಳಿತಿಗೋಸ್ಕರ. ಆದ್ದರಿಂದ ಹಣ ಸಂಗ್ರಹ ಮಾಡಿ, ಅರೆ ಹಣದಲ್ಲಿ ಅರ್ಧ ಭಾಗ ಏನು ಸಂಗ್ರಹ ಮಾಡ್ತೀರ, ಅರ್ಧ ಭಾಗ ನೀವು ಭಗವಂತನ ಸೇವೆಗೋಸ್ಕರ ಮುಡುಪಾಗಿಡಬೇಕು ಅನ್ನೋದು ಶಾಸ್ತ್ರಗಳ ಒಂದು ನಿರ್ಣಯ ಇದೆ. ಸೊ ಹೀಗೆ ರಘುನಾಥ್ ದಾಸ್ ಗೋಸ್ವಾಮಿ ಇದೆಲ್ಲ ಅನ್ನದಾನ ಮಾಡಿರೋ ಕಾರಣ ನಿತ್ಯಾನಂದ ಪ್ರಭು ಖುಷಿಯಾಗಿ ಹೇಳ್ತಾರೆ, ಹೇ ರಘುನಾಥ, ಅತ್ಯಂತ ಶೀಘ್ರವಾಗಿ ನಿನಗೆ ಚೈತನ್ಯ ಮಹಾಪ್ರಭುಗಳ ಕೃಪೆ ಪ್ರಾಪ್ತಿಯಾಗುತ್ತೆ ಅಂತ. ರಘುನಾಥ್ ದಾಸ್ಗೂ ಕೂಡ ತುಂಬ ಖುಷಿಯಾಗುತ್ತೆ. ನಂತರ ಎಲ್ಲ ಆದಮೇಲೆ 100 ಚಿನ್ನದ ನಾಣ್ಯಗಳನ್ನು ದಾನವಾಗಿ ಕೊಡ್ತಾನೆ ನಿತ್ಯಾನಂದ ಪ್ರಭುಗಳಿಗೆ. ಅವರಿಗೆ ಎಲ್ಲಿ ಪ್ರಯಾಣ ಮಾಡಿ ಎಲ್ಲ ಕೀರ್ತನೆ ಮಾಡ್ಕೊಂಡು ಅವ್ರು ಊರು ಹೋಗ್ತಾ ಇರ್ತಾರೆ. ಅಂದರೆ ಸೇವಕರು ಕೊಟ್ಟು, ನೀವು ಇದನ್ನು ನಿತ್ಯಾನಂದ ಪ್ರಭುಗೆ ಹೇಳಬೇಡಿ ನಾನು ಕೊಟ್ಟಿದ್ದು ಅಂತ, ದಯವಿಟ್ಟು ಇದನ್ನು ಅವರ ಸೇವಕರು ಉಪಯೋಗ ಮಾಡಿ ಅಂಥೇಳಿ 100 ಚಿನ್ನದ ನಾಣ್ಯಗಳನ್ನು ಕೊಡ್ತಾರೆ. ಅನಂತರ ರಘುನಾಥ್ ದಾಸ ಮನೆಗೆ ವಾಪಸ್ ಬರ್ತಾನೆ. ಸೊ ಈಗ ಅವನು ನಿತ್ಯಾನಂದ ಪ್ರಭುಗಳ ಆಶ್ವಾಸ ಸಿಕ್ಕಿದೆ, ಚೈತನ್ಯ ಮಹಾಪ್ರಭು ಸಿಗ್ತಾರೆ ಅಂತ. ಈಗ ಅವನು ಕಾವಲು ಕಾಯ್ತಾ ಇರ್ತಾನೆ, ಹೇಗೆ ಮನೆ ಬಿಟ್ಟು ತಿರ್ಗಾ ಓಡೋಗಬೇಕು ಅಂತ. ಸೊ ಒಂದು ದಿವಸ ಏನಾಗುತ್ತೆ, ಅವರ ಕುಲಗುರು ಯದುನಂದ ಆಚಾರ್ಯ ಬರ್ತಾರೆ. ಅವರೇ ಬೇರೆ ಯಾವುದೋ ಊರಿಗೆ ಹೋಗ್ತಾ ಇರ್ತಾರೆ. ಅದರಿಂದ ಮನೆಯಲ್ಲಿ ವಿಗ್ರಹಗಳಿಗೆ ಪೂಜೆಗೆ ಯಾರಾದರೂ ಒಪ್ಪಿಸ್ಬೇಕು ಅಂತ ಹೇಳಿ ರಘುನಾಥ್ ದಾಸ್ ಜೊತೆ ಮಾತಾಡ್ತಾ ಇರ್ತಾರೆ.
ಆವಾಗ ಕಾವಲ್ಗಾರರೆಲ್ಲ ಕೂಡ ಹೇಗಿರೋ ಅವ್ರ ಗುರುಗಳ ಜೊತೆ ಇದ್ದಾರೆ ಅಂತ ಹೇಳಿ ಅಷ್ಟು ಅವ್ರು ಎಚ್ಚರ ಇರೋದಿಲ್ಲ, ರಾತ್ರಿ ಆಗಿರುತ್ತೆ. ಆಯಿತು, ನಾನು ಯಾವ್ದು ಬ್ರಾಹ್ಮಣನಿಗೆ ಹೇಳ್ತೀನಿ ಅಂತ ಹೇಳಿ ಜೊತೆಯಲ್ಲಿ ಗುರುಗಳ ಜೊತೆ ಹಂಗೆ ನಡ್ಕೊಂಡು ಹೋಗ್ತಾನೆ. ಮತ್ತು ಇಲ್ಲಿ ಬ್ರಾಹ್ಮಣನಿಗೆ ಹೇಳಿಬಿಟ್ಟು, ಈ ರೀತಿ ನನ್ನ ಗುರುಗಳು ಬೇರೆ ಕಡೆ ಹೋಗ್ತಾ ಇದ್ದಾರೆ, ಅವರು ವಿಗ್ರಹಗಳನ್ನ ನೀವು ಪೂಜೆ ಮಾಡ್ಕೋಬೇಕು ಅಂತೆಲ್ಲ ಅವ್ರಿಗೆ ಜವಾಬ್ದಾರಿ ವಹಿಸ್ಬಿಟ್ಟು ಗುರು ಹೇಳ್ತಾರೆ, ಆಯ್ತಪ್ಪ ನೀನು ಮನೆಗೆ ಹೋಗು, ನಾನು ಹೋಗ್ತೀನಿ ಅಂತ ಹೇಳಿದ್ರೆ ರಘುನಾಥ ದಾಸ ಆಯ್ತು ನಾನು ಹೋಗ್ತೀನಿ ಅಂತ ಹೇಳಿ ಮನೆಗೆ ಹೋಗೋ ಬದಲು ಇದೇ ಅವಕಾಶ ಅಂತ ಹೇಳಿ ಅಲ್ಲಿಂದ ಓಡೋಗ್ಬಿಡ್ತಾನೆ. ಸೀದಾ ಪುರಿ ಕಡೆ ಓಡ್ತಾನೆ. ಪಾನಿಹಟ್ಟಿ ಅಲ್ಲ, ಇದು ಬೆಂಗಾಲಿಂದ ಜಗನ್ನಾಥಪುರಿ, ಒರಿಸ್ಸಾ ಕಡೆ. ಕಾವಲ್ಗಾರರು ನೋಡ್ತಾರೆ, ಬಂದೇ ಇಲ್ಲ, ರಾತ್ರಿ ಆಯಿತು ಇನ್ನೂ ಬಂದಿಲ್ಲ, ಓಡೋಗ್ಬಿಟ್ಟ ಅಂತ ಗೊತ್ತಿರುತ್ತೆ. ಓಡಿದ್ರು ಕೂಡ ಎಲ್ಲ ಓಡ್ತಾನೆ, ಚೈತನ್ಯ ಮಹಾಪ್ರಭು ಓಡ್ತಾರೆ ಅಂಥೇಳಿ ಆ ಗೊತ್ತಿರೋ ದಾರಿಯಲ್ಲಿ ಹೋಗ್ತಾರೆ. ಅರೆ ಗೊತ್ತಿರೋ ದಾರಿಯಲ್ಲಿ ಹೋದರೆ ಇವ್ರು ಹಿಡ್ಕೋತಾರೆ ಅಂಥೇಳಿ ಅವನು ಆ ದಾರಿಯಲ್ಲಿ ಹೋಗೋದಿಲ್ಲ, ಬೇರೆ ಯಾವುದೋ ಕಾಡು ಜಾಗದಿಂದ ಹೋಗ್ತಾನೆ. 12 ದಿವಸಗಳು ಕಾಡು ಒಳಗಡೆಯಿಂದ ಬೇರೆ ಬೇರೆ ಊರುಗಳು ಪ್ರಯಾಣ ಮಾಡ್ತಾ ಹೋಗ್ತಾರೆ. ಅಲ್ಲಿ ಊಟ ಮಾಡಲಿಕ್ಕೂ ಏನೂ ಸಿಗೋದಿಲ್ಲ. ಎಲ್ಲೋ ಸ್ವಲ್ಪ ಜನ ಅಲ್ಲಿ ಸ್ವಲ್ಪ ನೀರು ತಿಂತಾರೆ. 3 ದಿವಸ ಮಾತ್ರ ಊಟ ಮಾಡ್ತಾರೆ. ಇನ್ನೂ 9 ದಿವಸ ಊಟ ಇಲ್ಲದೇ ಅವ್ರು ಓಡ್ತಾ ಇರ್ತಾರೆ. ಅದೇ ಅವರಿಗೆ ಹಸಿವು ಅನ್ನೋದು ಆಗ್ತಾಯಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಳಗಡೆ ಅವರಿಗೆ ಖುಷಿ, ಎಂಥ ಖುಷಿ, ಬಿಡುಗಡೆ ಆಯಿತು, ಸ್ವತಂತ್ರ ಸಿಕ್ತು, ಸಂಸಾರದಿಂದ ಸ್ವತಂತ್ರ ಆಯಿತು, ಈಗ ಚೈತನ್ಯ ಮಹಾಪ್ರಭುಗಳ ಜೊತೆ ಇರ್ತೀನಿ ಅಂತ ಆ ಖುಷಿಯಲ್ಲಿ ಅವರಿಗೆ ಕಾಡು ಮೇಡು ಏನು ಗೊತ್ತಿಲ್ಲದೆ, ಹಸಿವು ಏನೂ ಗೊತ್ತಿಲ್ಲದೆ ಸೀದಾ ಓಡ್ಕೊಂಡು ಹೋಗ್ಬಿಡ್ತಾರೆ. ಸೀದಾ ಬಂದು ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಆಗ್ತಾರೆ. ಚೈತನ್ಯ ಮಹಾಪ್ರಭುಗಳು ಈಗ ಸ್ವಾಗತ ಮಾಡ್ತಾರೆ, ತುಂಬ ಖುಷಿಯಿಂದ ಆಲಿಂಗನ ಮಾಡ್ಕೋತಾರೆ, ಬಾ ಸನಾತನ ಅಂತ ಹೇಳಿ. ನಂತರ ಅವ್ರಿಗೆ ರಘುನಾಥ ದಾಸ್ಗೋಸ್ ದಯವಿಟ್ಟು ನನ್ನ ನಿಮ್ಮ ಪಾದ ಪದ್ಮಗಳಲ್ಲಿ ಇಟ್ಕೊಳ್ಳಿ, ನಾನು ಮತ್ತೆ ಪುನಃ ವಾಪಸ್ ಹೋಗೋದಿಲ್ಲ ಅಂಥೇಳಿ ಪ್ರಾರ್ಥನೆ ಮಾಡ್ಕೋತಾರೆ. ಸರಿ ಅಂಥೇಳಿ ಚೈತನ್ಯ ಮಹಾಪ್ರಭು ಅವ್ರಿಗೆ ಇನ್ನೊಬ್ಬರು ಶಿಷ್ಯನಿರ್ತಾರೆ, ಸ್ವರೂಪ್ ದಾಮೋದರ ಅಂತ, ಅವರಿಗೆ ಕೈಗೆ ವಹಿಸ್ತಾರೆ, ನೀನು ಇವ್ರಿಗೆ ಎಲ್ಲ ವಿದ್ಯಾಭ್ಯಾಸ ಮಾಡಿಕೊಡು, ಭಕ್ತಿ ಬಗ್ಗೆ ಹೇಳಿಕೊಡು ಅಂತ. ಸೊ ನಂತರ ಈ ಕಡೆ ತಂದೆ ತಾಯಿ ಗೊತ್ತಾಗುತ್ತೆ, ಮಗ ಈಗ ಹೋಗಿ ಪುರಿಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ, ಮತ್ತು ಇವಾಗೇನು ಮಾಡಲಿಕ್ಕಾಗಲ್ಲ. ಸೊ ಏನು ಮಾಡ್ತಾರೆ, ತಮ್ಮ ಸೇವಕರ ಮೂಲಕ ಸ್ವಲ್ಪ ಹಣ ಕೊಟ್ಬಿಟ್ಟು ಕಳಿಸ್ತಾರೆ. ಸರಿಯಪ್ಪ ಅಲ್ಲೇ ಇರ್ತೀಯ, ಆದರೆ ನಿನಗೋಸ್ಕರ ನಾವು ಮನೆ ಕಳಿಸ್ತೀವಿ, ದುಡ್ಡು ಕೊಡ್ತೀವಿ, ಆ ಮನೇಲಿರು, ಅಲ್ಲಿ ಇರಬೇಡ ಅಂತ. ಅರೆ ರಘುನಾಥ ದಾಸ ಆ ರೀತಿ ಇರಲಿಲ್ಲ. ಅವನೇನು ಮಾಡ್ತಾರೆ, ಜಗನ್ನಾಥಪುರಿ ಎದುರುಗಡೆ ಅವನಲ್ಲಿ ಆ ಕಂಬ ಪಕ್ಕ ಮಲ್ಕೋತಾಯಿದ್ದ, ಮನೆ ಹೊರಗಡೆ. ಅಷ್ಟು ಶ್ರೀಮಂತನ ಮಗ, ನನಗೆ ಯಾವುದೇ ರೀತಿ ಆರಾಮ್ ಬೇಡ ಅಂತ ಹೇಳಿ ಮಂದಿರದ ಹೊರಗಡೆ ಇರುವಂತಹ ಗೌಡಸ್ತಂಭದ ಮೇಲೆ ಮಲ್ಕೋತಾ ಇದ್ದ. ಭಿಕ್ಷೆ ಬೇಡ್ತಾಯಿದ್ದ. ಭಿಕ್ಷೆ ಬೇಡಿ ಏನು ಸಿಗ್ತಾಯಿತ್ತು ಅದನ್ನು ಅವರು ಸ್ವೀಕಾರ ಮಾಡ್ತಾಯಿದ್ರು. ಸೊ ಹೀಗೆ ರಘುನಾಥ ದಾಸ ಹಲವು ಸಮಯ ಹೀಗೆ ಭಕ್ತಿಯಲ್ಲಿ ನಿರತರಾಗಿರ್ತಾರೆ. ಸೊಮ್ಮೆ ಅವರೇನೆಲ್ಲ ತಂದೆ ತಾಯಿ ಕೊಟ್ಟಿರ್ತಾರೆ ಹಣ ಸಂಗ್ರಹ ಮಾಡಿ ದೊಡ್ಡ ಉಪಚಾರ ಮಾಡ್ತಾರೆ. ಚೈತನ್ಯ ಮಹಾಪ್ರಭುನ ಕರೀತಾರೆ, ಬನ್ನಿ ಊಟಕ್ಕೆ ಅಂತ ಹೇಳಿ. ತಂದೆ ತಾಯಿ ಕೊಟ್ಟಂತಹ ಒಂದು ಹಣದಿಂದ ನಾನಾ ರೀತಿ ತಿಂಡಿ ತಿನಿಸುಗಳು ಮಾಡಿ ಚೈತನ್ಯ ಮಹಾಪ್ರಭುಗಳು ನೀಡ್ತಾರೆ. ಚೈತನ್ಯ ಪ್ರಭು ಹೇಳ್ತಾರೆ, ನಿನಗೆ ಇಷ್ಟೊಂದು ಇದು ಎಲ್ಲಿಂದ ಬರ್ತಾ ಇದೆ ಅಂತ, ಇಷ್ಟೊಂದು ತಿಂಡಿಗಳು ಎಲ್ಲಿಂದ ಮಾಡಿದೆ ಅಂತ. ನೋಡಿದ್ರೆ ಭಿಕ್ಷೆ ಬೇಡ್ಕೊಂಡು ಕೂತಿರ್ತೀಯ, ಆದರೆ ಎಲ್ಲಿಂದ ಹಣ ಬರ್ತದೆ? ಇಲ್ಲ, ಅಪ್ಪ ಅಮ್ಮ ಕೊಟ್ಟಿದ್ದು ಅಂತ. ಇದು ಒಳ್ಳೆಯದಲ್ಲ. ಭಿಕ್ಷುಕನಾಗಿದ್ದು ಕೂಡ ಎಲ್ಲ ಅಪ್ಪ ಅಮ್ಮಂದು ದುಡ್ಡು ಇಸ್ಕೊಂಡು ಇದೆಲ್ಲ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅದು ಅಂತ ಹೇಳಿ ಅದನ್ನು ಕೂಡ ಬಿಟ್ಬಿಡ್ತಾರೆ. ಸೊ ಹೀಗೆ ರಘುನಾಥ ದಾಸ ಭಗವಂತನಿಗೋಸ್ಕರ ಏನು ಮಾಡೋಕ್ಕೂ ಕೂಡ ತಯಾರಾಗ್ತಾನೆ. ಕ್ರಮೇಣವಾಗಿ ರಘುನಾಥ ದಾಸ ಈ ಬೆಂಗಾಲಿಂದ ಪುರಿಯಿಂದ ವೃಂದಾವನಕ್ಕೆ ಹೋಗ್ತಾರೆ. ವೃಂದಾವನಲ್ಲೂ ಕೂಡ ರಾಧಾಕುಂಡ ಅಲ್ಲಿ ಕೂತ್ಕೊಂಡು ತಪಸ್ಸೆ ಮಾಡ್ತಾ ಇರ್ತಾರೆ. ಒಮ್ಮೆ ನೋಡ್ತಾರೆ, ಸನಾತನ ಗೋಸ್ವಾಮಿ ಅವ್ರು ನೋಡ್ತಾರೆ, ರಘುನಾಥ ದಾಸ ತಪಸ್ಸೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ರಾಧಾರಾಣಿ ಬಂದು ಅವರಿಗೆ ನೆರಳು ಕೊಡ್ತಾ ಇರ್ತಾರೆ. ಅವ್ನು ಬಿಸಿಲಲ್ಲಿ ಕೂತ್ಕೊಂಡು ತಪಸ್ಸೆ ಮಾಡ್ತಾಯಿದ್ದ. ರಾಧೆ ಸ್ವತಃ ಬಂದು ಸೀರೆಯಿಂದ ಅವನ ತಲೆ ಮೇಲೆ ಬಿಸಿಲು ಬೀಳ್ತಾ ಅಂತ ಹೇಳಿ ಥರ ನೆರಳಿಟ್ಕೋತಾ ಇತ್ತು. ಸನಾತನ ಗೋಸ್ವಾಮಿ ಕರೆದು ಹೇಳ್ತಾರೆ, ನೋಡು ತಪಸ್ಸೆ ಮಾಡ್ತಾ ಇದೆಯಾ ಸರಿ, ಆದರೆ ನೀನು ತಪಸ್ಸೆಗೋಸ್ಕರ ರಾಧೆ ಬಂದು ನಿನಗೆ ಸೇವೆ ಮಾಡ್ತಾಳೆ, ಇದು ಒಳ್ಳೆಯದಲ್ಲ. ಅದನ್ನು ನೀನು ಇಂಥ ತಪಸ್ಸೆ ಮಾಡೋಕ್ಕೆ ಹೋಗಬೇಡ, ಒಂದು ಸಣ್ಣ ಒಂದು ಗುಡಿಸಲು ಮಾಡ್ಕೋ, ಇದರಲ್ಲಿ ಕೂಡ ತಪಸ್ಸೆ ಮಾಡುವಂತ. ಸೊ ಹೀಗೆ ರಘುನಾಥ ದಾಸ ಅವರ ಅನೇಕ ಅದ್ಭುತವಾದಂತಹ ಕಥೆಗಳು, ತಪಸ್ಸೆಗಳು. ಇಲ್ಲಿ ನಾವು ಕಲಿಬೇಕಾಗಿರೋದು ಈ ಪಾನಿಹಟ್ಟಿ ಉತ್ಸವ ಒಂದು ಅದ್ಭುತವಾದಂತಹ ವಿಷಯ. ಯಾಕಂದರೆ ಈ ಒಂದು ಉತ್ಸವದಿಂದ ರಘುನಾಥ ದಾಸನಿಗೆ ಚೈತನ್ಯ ಮಹಾಪ್ರಭುಗಳ ಕೃಪೆ ಪ್ರಾಪ್ತಿ ಆಯಿತು. ಅದರಿಂದ ಅವನು ಭಕ್ತಿಯಲ್ಲಿ ಮುಂದುವರೆದ. ಇಂದ ಈ ಒಂದು ಲೀಲೆಗಳನ್ನು ಸ್ಮರಣೆ ಮಾಡ್ತಾ ನಾವು ಕೂಡ ಪ್ರಾರ್ಥನೆ ಮಾಡುವಂಥದ್ದು, ಹೇ ನಿತ್ಯಾನಂದ ಪ್ರಭು, ನಮಗೆ ಕೃಪೆ ತೋರಿಸಿ ನಾವು ಕೂಡ ಭಕ್ತಿಯಲ್ಲಿ ಮುಂದುವರಿಬೇಕು.
ಈ ಸಂಸಾರದ ಬಂಧನಗಳಿಂದ ಮುಕ್ತರಾಗಬೇಕು. ರಘುನಾಥ್ ದಾಸ್ ಗೋಸ್ವಾಮಿಗೆ ಅಟ್ಲೀಸ್ಟ್ ಗೊತ್ತಿತ್ತು ಅದು ಬಂಧನ ಅಂತ. ನಮಗೆ ಇದು ಬಂಧನ ಅಂತಲೂ ಗೊತ್ತಿಲ್ಲ. ಅದು ನಾವೇನು ಕೇಳ್ಕೊತೀವಿ, ನಮ್ಮ ಈ ಬಂಧನ ಚೆನ್ನಾಗಿರಲಿ ಅಂತ ನಾವು ಬಂದು ಕೇಳ್ಕೊತೀವಿ. ನಮ್ಮ ಸಂಸಾರ ಚೆನ್ನಾಗಿರಬೇಕು, ನಮ್ಮ ಸಂಸಾರ ಇನ್ನೂ ಬೆಳಿಬೇಕು ಅಂತ ನಾವು ಕೇಳ್ಕೊತೀವಿ. ಸೊ ಈ ಒಂದು ಅಜ್ಞಾನತೆ ಹೊರಬರಬೇಕು. ರಘುನಾಥ್ ದಾಸ್ ಗೋಸ್ವಾಮಿ ಒಮ್ಮೆ ಚೈತನ್ಯ ಮಹಾಪ್ರಭು ಹೋಗಿ ಕೇಳ್ತಾರೆ, ನನಗೆ ಏನಾದರೂ ಉಪದೇಶ ಕೊಡಿ ಅಂತ. ಆಗ ಚೈತನ್ಯ ಮಹಾಪ್ರಭು ಹೇಳಿರ್ತಾರೆ, ನಾವು ಸಂಸಾರದಲ್ಲಿ ಇರಬೇಕಾದ್ರೆ ಸಂಸಾರ ನಡೆಸ್ತಾ ಇರಬೇಕು, ಆದರೆ ಸಂಸಾರಕ್ಕೆ ಅಂಟ್ಕೊಂಡಿರಬಾರ್ದು, ಅಂಟ್ಕೊಳ್ಳದೆ ನಾವು ನಡೆಸಬೇಕು ಅಂತ. ಆಗ ಅದು ಕೂಡ ವೈರಾಗ್ಯ. ಯಾಕಂತ ಹೇಳಿದ್ರೆ ಸ್ತ್ರೀಯರು ಮನೆ ಬಿಟ್ಟು ಹೊರಗೆ ಬರಲಿಕ್ಕಾಗೋದಿಲ್ಲ. ಸ್ತ್ರೀಯರಿಗೆ ಆಶ್ರಮ ಬ್ರಹ್ಮಚಾರಿ ಆಶ್ರಮ ಅಂತಿಲ್ಲ, ಅಥವಾ ಸನ್ಯಾಸ ಆಶ್ರಮ ಅಂತಿಲ್ಲ. ಸ್ತ್ರೀಯರಿಗಿರೋದೇ ಗೃಹಸ್ಥ ಆಶ್ರಮ. ಅದರಿಂದ ಮನೆಯಲ್ಲಿ ಇದ್ದೂ ಕೂಡ ಸ್ತ್ರೀಯರು ಹೇಗಿರಬೇಕು, ಮನೇಲಿ ಇರಬೇಕು, ಅವ್ರ ಮನಸ್ಸು ಕೃಷ್ಣನಲ್ಲಿರಬೇಕು. ಎಲ್ಲ ಕೆಲಸಗಳು ಶ್ರದ್ಧೆಯಿಂದ ಮಾಡಬೇಕು. ಗಂಡನ ನೋಡ್ಕೋಬೇಕು, ಅತ್ತೆ ಮಾವನ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು. ಆದರೆ ಪ್ರತಿಯೊಂದು ಕ್ಷಣವೂ ಕೂಡ ಅಲ್ಲಿ ಕೃಷ್ಣನ ಚಿಂತನೆ ಅನ್ನೋದು ಇರಬೇಕು. ಈ ಗಂಡ ಕೃಷ್ಣ ಕೊಟ್ಟಿರುವಂಥದ್ದು, ಅಪ್ಪ ಅಮ್ಮ ಕೃಷ್ಣ ಕೊಟ್ಟಿರುವಂಥದ್ದು, ಅತ್ತೆ ಮಾವ ಕೃಷ್ಣ ಕೊಟ್ಟಿರೋದು, ಮಕ್ಕಳು ಕೃಷ್ಣ ಕೊಟ್ಟಿರುವಂಥದ್ದು. ಆದ್ದರಿಂದ ನನ್ನ ಒಂದು ಮನಸ್ಸು ಕೃಷ್ಣನಿಗೆ ಮಾತ್ರ ಅನ್ನುವಂಥ ಭಾವನೆ ಇರಬೇಕು. ಹೀಗೆ ಸ್ತ್ರೀಯರು ಮನೇಲಿದ್ದೂ ಕೂಡ ಆ ವೈರಾಗ್ಯದಿಂದ ಕೃಷ್ಣನ ಚಿಂತನೆ ಮಾಡೋದ್ರಿಂದ ಕ್ರಮೇಣವಾಗಿ ಅವರೂ ಕೂಡ ಕೃಷ್ಣ ಅನ್ನೋದು ಪ್ರಾಪ್ತಿಯಾಗುತ್ತೆ. ಸೊ ಹೀಗೆ ಕೃಷ್ಣ ಭಕ್ತಿ ಮಾಡಲಿಕ್ಕೆ ಯಾವುದೇ ಒಂದು ಸನ್ನಿವೇಶ ಅಡಚಣೆಯಲ್ಲ. ಬ್ರಾಹ್ಮಣ ಇರಲಿ, ಕ್ಷತ್ರಿಯ ಇರಲಿ, ವೈಶ್ಯ ಇರಲಿ, ಶೂದ್ರ ಇರಲಿ, ಬ್ರಹ್ಮಚಾರಿ ಇರಲಿ, ಗೃಹಸ್ಥ ಇರಲಿ, ವಾನಪ್ರಸ್ಥ ಇರಲಿ, ಸನ್ಯಾಸಿ ಇರಲಿ, ಯಾರೂ ಕೂಡ ಕೃಷ್ಣ ಭಕ್ತಿಯನ್ನು ಚೆನ್ನಾಗಿ ಆಚರಣೆ ಮಾಡ್ಬೋದು. ಕೇವಲ ಅದಕ್ಕೆ ಬೇಕಾಗಿರೋದು ಮನಸ್ಸು. ಕೇವಲ ಹೊರಾಂಗಣದಿಂದ ನಾವು ದೊಡ್ಡ ತಿಲಕ ಹಚ್ಕೊಂಡು, ದೊಡ್ಡ ಕಂಠಿ ಮಾಲ ಹಾಕ್ಕೊಂಡು, ಜಪ ಮಾಡಿಕೊಂಡು ಮನಸ್ಸಲ್ಲಿ ಭೌತಿಕವಾದ ಚಿಂತನೆ ಇದ್ದರೆ ಅದು ಯಾವುದೂ ಕೂಡ ಪ್ರಯೋಜನ ಆಗೋದಿಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ಭಕ್ತಿಯಿಂದ ನನಗೆ ಒಂದು ಸ್ವಲ್ಪ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು, ಸ್ವಲ್ಪ ನೀರು ಭಕ್ತಿಯಿಂದ ಅರ್ಪಣೆ ಮಾಡೋದನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ದರಿಂದ ಭಗವಂತನಿಗೆ ಬೇಕಾಗಿರೋದು ಭಕ್ತಿ. ನಾವು ಕೇವಲ ಡಂಬಾಚಾರದಿಂದ ಅನೇಕ ನೈವೇದ್ಯಗಳು ಮಾಡಿ, ದೊಡ್ಡ ದೊಡ್ಡ ಹಬ್ಬಗಳನ್ನು ಮಾಡಿ ಮನಸ್ಸು ಭೌತಿಕ ಚಿಂತನೆಯಲ್ಲಿದ್ದರೆ ಅದ್ಯಾವುದೂ ಕೂಡ ಪ್ರಯೋಜನ ಆಗೋದಿಲ್ಲ. ಆದ್ದರಿಂದ ಈ ದಿವಸ ನಾವು ನಿತ್ಯಾನಂದ ಪ್ರಭುಗಳನ್ನು, ಚೈತನ್ಯ ಮಹಾಪ್ರಭುಗಳನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಹೇ ಭಗವಂತ, ನಮ್ಮ ಮನಸ್ಸನ್ನು ನಿಮ್ಮ ಹತ್ರ ಕರ್ಕೊಳ್ಳಿ. ಕೆಲವು ದಿವಸಗಳ ಹಿಂದೆ ನಾವು ಅಧಿಕ ಮಾಸ ಆಚರಣೆ ಮಾಡಿದ್ವಿ. ಅಧಿಕ ಮಾಸ ಒಂದು ತಿಂಗಳು ನಾವು ಚೌರಾಷ್ಟಕ ಅಂತ ಓದ್ತಾ ಇದ್ವಿ. ಪ್ರಜೆ ಪ್ರಸೀದಂ ನವನೀತ ಚೋರಂ ಗೋಪಂಗನಾನಾಂ ತದುಕೂಲ ಚೌರಂ. ಸೊ ಕೃಷ್ಣ ಒಬ್ಬ ದೊಡ್ಡ ಕಳ್ಳ. ಏನೆಲ್ಲ ಕದೀತಾ, ಬೆಣ್ಣೆ ಕದೀತಾ ಇದ್ದ, ಗೋಪಿಕಾರ ವಸ್ತ್ರ ಕದೀತಾ ಇದ್ದ. ಅದರಿಂದ ಆಚಾರ್ಯ ಪ್ರಾರ್ಥನೆ ಮಾಡ್ಕೋತಾರೆ, ಹೇ ಕೃಷ್ಣ, ಏನೆಲ್ಲೋ ಕದೀತಾ ಇದೆಯಾ, ದಯವಿಟ್ಟು ನನ್ನ ಹೃದಯವನ್ನು ಕದ್ಕೋ. ನನ್ನ ಹೃದಯದಲ್ಲಿ ಎಲ್ಲ ಕಲ್ಮಶಗಳು, ಪಾಪಗಳೆಲ್ಲ ಇದೆ, ದಯವಿಟ್ಟು ಇದನ್ನೆಲ್ಲ ಕದ್ಕೋ, ನನ್ನ ಹೃದಯ ನಿನ್ನ ಹತ್ರ ಇಟ್ಕೋ ಅಂತ ಹೇಳಿ ಚೌರಾಷ್ಟಕವನ್ನು ಹಾಡ್ತೀವಿ. ಸೊ ಈ ದಿವಸ ನಾವು ಕೂಡ ಅದನ್ನೇ ಪ್ರಾರ್ಥನೆ ಮಾಡ್ಕೋಬೇಕಾಗಿರೋದು. ಹೇ ಭಗವಂತ, ದಯವಿಟ್ಟು ನಮ್ಮ ಹೃದಯವನ್ನು ನಿಮ್ಮ ಸಮೀಪ ಇಟ್ಕೊಳ್ಳಿ. ನಮ್ಮ ಹೃದಯ ಬೇರೆಯವ್ರಿಗೆ ಬೇಡ, ಹೆಂಡತಿಗೆ ಬೇಡ, ಗಂಡನಿಗೆ ಬೇಡ, ಮಕ್ಳಿಗೆ ಬೇಡ, ಅಪ್ಪ ಅಮ್ಮನಿಗೆ ಬೇಡ. ನನ್ನ ಹೃದಯ ಕೇವಲ ಕೃಷ್ಣನಿಗೆ ಮಾತ್ರ, ಕೇವಲ ಚೈತನ್ಯ ಮಹಾಪ್ರಭುಗಳು ಮಾತ್ರ ಅನ್ನೋಂಥ ಪ್ರಾರ್ಥನೆ ನಾವು ದಿವಸ ಮಾಡ್ಕೋಬೇಕಾಗಿರುವಂಥದ್ದು. ಹಾಗೂ ಇಂದು ದಿವಸ ನಾಳೆ ಹುಣ್ಣಿಮೆ, ಜ್ಯೇಷ್ಠ ಮಾಸದ ಹುಣ್ಣಿಮೆ. ಇದನ್ನು ಸ್ನಾನ ಯಾತ್ರಾ ಅಂತ ಕರಿತೀವಿ. ಸೊ ಜಗನ್ನಾಥಪುರಿ ಅಲ್ಲಿ ವರ್ಷಕ್ಕೊಮ್ಮೆ ಒಂದು ದೊಡ್ಡ ಹಬ್ಬ ಆಗುತ್ತೆ, ಜಗನ್ನಾಥ ರಥಯಾತ್ರ. ಸ್ವಯಂ ಕೃಷ್ಣ, ಬಲರಾಮ ಹಾಗೂ ಸುಭದ್ರ ಮೂಲ ವಿಗ್ರಹಗಳು ಮಂದಿರದಿಂದ ಅವರು ಆಚೆ ಬರ್ತಾರೆ. ಮೂಲ ವಿಗ್ರಹಗಳು ಆಚೆ ಬಂದು ರಥದಲ್ಲಿ ಭಕ್ತಾದಿಗಳು ಎಳ್ಕೊಂಡು ಹೋಗಿ ಮೂಲ ಮಂದಿರದಿಂದ ಅವರು ಶ್ರೀಮಂದಿರದಿಂದ ಗುಂಡಿಚ ಮಂದಿರಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಶಾಸ್ತ್ರಗಳು ಹೇಳುತ್ತೆ, ಯಾರು ಜೀವನದಲ್ಲಿ ಒಮ್ಮೆ ಆದರೂ ಆ ರಥವನ್ನು ಎಳಿತಾರೋ ಅಥವಾ ರಥದಲ್ಲಿ ಜಗನ್ನಾಥನ ನೋಡ್ತಾರೋ ಅವರ ಜನ್ಮ ಜನ್ಮಾಂತರ ಪಾಪಗಳು ಹೋಗಿ ಇದೇ ಜನ್ಮಗಳಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿದ್ದು. ಸೊ ಅದೇ ಈ ಬರೋ ತಿಂಗಳು ಜುಲೈ 16ನೇ ತಾರೀಕು ರಥಯಾತ್ರೆ ಇದೆ. ಆ ರಥಯಾತ್ರೆಗಿಂತ ಒಂದು ತಿಂಗಳ ಮುಂಚೆನೇ ಬರೋದು ಸ್ನಾನಯಾತ್ರಾ ಅಂತ. ಸೊ ಸ್ನಾನಯಾತ್ರೆ ಜಗನ್ನಾಥ ಪ್ರಕಟವಾಗಿದ್ದಂಥದ್ದು. ಎಷ್ಟೋ ಯುಗಗಳ ಹಿಂದೆ ಸತ್ಯಯುಗದಲ್ಲಿ ಮಹಾರಾಜ ಇಂದ್ರದ್ಯುಮ್ನ ಪ್ರಾರ್ಥನೆ ಮಾಡಿಕೊಂಡಾಗ ಸೊ ಭಗವಂತ ಕೃಷ್ಣ ಒಂದು ಕಟ್ಟಿಗೆಯ ರೂಪದಲ್ಲಿ ಪ್ರಕಟವಾಗ್ತಾನೆ. ಸೊ ನದಿಯಲ್ಲಿ ಅದನ್ನು ಅವನು ಸುಂದರವಾಗಿ
ಕೆತ್ತನೆ ಮಾಡಿ ಅನಂತರ ಪ್ರತಿಷ್ಠಾಪನೆ ಮಾಡ್ತಾರೆ. ಅದೇ ಸ್ನಾನ ಯಾತ್ರ. ಸೊ ಅಂದರೆ ಜಗನ್ನಾಥ ಬಲದೇವ ಸುಭದ್ರ ಪ್ರಕಟವಾದಂತಹ ದಿವಸವೇ ಸ್ನಾನ ಯಾತ್ರ. ಅದು ಜ್ಯೇಷ್ಠ ಮಾಸದ ಹುಣ್ಣಿಮೆ, ನಾಳೆಯ ದಿವಸ. ಸೊ ಅದನ್ನು ಕೂಡ ನಾವು ಇವತ್ತು ಜಗನ್ನಾಥನ ಅಭಿಷೇಕ ಮಾಡ್ತೀವಿ. ಸೊ ಹೀಗೆ ಒಂದು ಅದ್ಭುತವಾದಂತಹ ಒಂದು ಹಬ್ಬಗಳು ಜಗನ್ನಾಥ ಪ್ರಕಟ ಆಗಿದ್ದು. ಸೊ ಕಲಿಯುಗದಲ್ಲಿ ಜಗನ್ನಾಥ ಸ್ವಯಂ ಕೃಷ್ಣ ಪ್ರಕಟವಾಗಿದ್ದಾನೆ ಪಾಪಗಳನ್ನು ಹರಿಸಲಿಕ್ಕೆ. ನೀವು ಚೆನ್ನಾಗಿ ನೈವೇದ್ಯ ಹಚ್ಚೋದ್ರಿಂದ ಜಗನ್ನಾಥ ಪ್ರೀತನಾಗ್ತಾನೆ. ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವಾತು ಮೇ ಅಂತ ಹಾಡ್ತಾರೆ ಭಕ್ತಾದಿಗಳು. ಸೊ ಜಗನ್ನಾಥನ ಅವನ ಕಣ್ಣುಗಳು ದೊಡ್ಡದಿದೆ, ಎಲ್ಲರನ್ನೂ ನೋಡ್ತಾ ಇದ್ದಾನೆ. ಭಗವಂತ ಸರ್ವವ್ಯಾಪಿ, ಸರ್ವಶಕ್ತ, ಸರ್ವಜ್ಞ, ಎಲ್ಲವನ್ನು ನೋಡ್ತಾನೆ, ಎಲ್ಲವನ್ನು ಗ್ರಹಿಸ್ತಾನೆ. ಸೊ ನಾವು ಇದನ್ನು ತಿಳಿಬೇಕು, ಭಗವಂತ ಇದ್ದಾನೆ, ಭಗವಂತ ಸತ್ಯತೆ ಇದೆ. ಅದೇ ಕೇವಲ ನಾವು ಕಣ್ಣು ಮುಚ್ಕೊಂಡಿದ್ದೀವಿ ಅಷ್ಟೆ. ನಾವು ಕಣ್ಣು ಮುಚ್ಕೊಂಡಿರೋ ಕಾರಣ ನಮಗೆ ಭಗವಂತ ಕಾಣಿಸ್ತಾ ಇಲ್ಲ. ನಮ್ಮ ಕಣ್ಣುಗಳನ್ನು ತೆರಿಬೇಕು. ಕಣ್ಣುಗಳು ತೆರೆದು ಸುಮ್ಮನೆ ಕಣ್ಣಿಂಗ್ ನೋಡೋದಲ್ಲ, ಒಳಗಡೆ ಇರುವಂತಹ ಜ್ಞಾನದ ಕಣ್ಣನ್ನು ತೆಗಿಬೇಕು. ಸೊ ಜ್ಞಾನ ಏನು? ಈ ಕಲಿಯುಗದ ಧರ್ಮ ನಾವು ಆಚರಣೆ ಮಾಡಬೇಕು. ಕಲಿಯುಗದ ಧರ್ಮ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಯಾರು ಸತತವಾಗಿ ಈ ಮಹಾಮಂತ್ರ ಜಪಿಸ್ತಾರೋ ಹಾಗೂ ಭಗವಂತನ ಪಾದ ಪದ್ಮಗಳ ಆಶೆಯನ್ನು ಪ್ರಾರ್ಥನೆ ಮಾಡ್ಕೋತಾರೋ ಭಗವಂತ ಅವ್ರಿಗೆ ಒಲಿತಾನೆ. ಅವರ ಜನ್ಮ ಇದೇ ಕೊನೆ ಜನ್ಮ ಆಗುತ್ತೆ. ಅಂದ ಈ ದಿವಸ ಈ ಹಬ್ಬವನ್ನು ಆಚರಣೆ ಮಾಡ್ತಾ ನಾವೆಲ್ಲರೂ ಕೂಡ ಜಗನ್ನಾಥ ಬಲದೇವ ಸುಭದ್ರ ಹಾಗೂ ಗೌರ್ನಿ ತಾಯಿ ರಾಧಾ ಶ್ಯಾಮಚಂದ್ರರ ಕೃಪೆಗೆ ಪಾತ್ರರಾಗೋಣ. ರೆಡಿನಾ ಅಭಿಷೇಕ? ರೆಡಿನಾ? ಸೊ ಈಗ ಅಭಿಷೇಕ ಪ್ರಾರ್ಥನೆ ಶುರು ಆಗುತ್ತೆ. ಎಲ್ಲರೂ ಕೂಡ ಜೊತೆಯಲ್ಲಿ ಕೀರ್ತನೆ ಮಾಡಿ, ಚೆನ್ನಾಗಿ ಕೀರ್ತನೆ ಮಾಡಿ. ಇದಾದ ನಂತರ ನದಿ ಸ್ನಾನ ಇರುತ್ತೆ. ನದಿ ಸ್ನಾನ ಆದಮೇಲೆ ನೈವೇದ್ಯ ಮೇಲೆ ಆರತಿ ಆದಮೇಲೆ ಪ್ರಸಾದ ಕಾರ್ಯಕ್ರಮಗಳು. ಹರೇ ಕೃಷ್ಣ. ಶ್ರೀ ಪಾನಿಹಟ್ಟಿ ಮಹಾಮಹೋತ್ಸವ ಕಿ